Hello guys, welcome back to my class. In today's class we are going to teach you classes basic English grammar for all students presented by Kaviraj Jirige. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾನು ಬೇಸಿಕ್ ಇಂಗ್ಲಿಷ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಬೇಸಿಕ್ ಇಂಗ್ಲಿಷ್ ಬಗ್ಗೆ ಯಾರು ತಿಳ್ಕೊಂಡಿಲ್ವೋ ಈ ಕ್ಲಾಸ್ಗಳನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಯಾಕಂದ್ರೆ ಬೇಸಿಕ್ ಇಂಗ್ಲಿಷ್ ಕಲ್ತಾಗ ಮಾತ್ರ ನೀವು ಅಡ್ವಾನ್ಸ್ ಇಂಗ್ಲಿಷ್ ಅನ್ನ ಕಲಿಬಹುದು. ಸೊ ಇವತ್ತಿನ ಒಂದು ಬೇಸಿಕ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ನಾನು ಕ್ಲಾಸಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಕ್ಲಾಸಸ್ ಅಂದ್ರೆ ಏನು, ಅವು ವಾಕ್ಯದಲ್ಲಿ ಯಾವ ತರ ಒಂದು ಪಾತ್ರವನ್ನ ನಿರ್ವಹಿಸುತ್ತೆ ಮತ್ತು ಕ್ಲಾಸಸ್ಗಳಲ್ಲಿ ಎಷ್ಟು ಪ್ರಕಾರ ಇವೆ ಅಂತಕ್ಕಂಥದ್ದನ್ನು ಈ ವಿಡಿಯೋಲಿ ನೋಡೋಣ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ವಾಟ್ ಆರ್ ದಿ ಕ್ಲಾಸಸ್ ಇನ್ ಇಂಗ್ಲಿಷ್. ಸೊ ಇಂಗ್ಲಿಷ್ ಒಂದು ವ್ಯಾಕರಣದಲ್ಲಿ ಕ್ಲಾಸಸ್ ಅಂದ್ರೆ ಏನು ಅಂತ ಒಂದು ಕ್ವಶನ್ ಕೇಳ್ತಾ ಇದೆ. ಸೊ ಆನ್ಸರ್ ನೋಡಿ, classes are units of grammar that contain at least one predicate and a subject. ಸೊ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಈ ಕ್ಲಾಸ್ ಅನ್ನೋದು ಒಂದು ಯೂನಿಟ್ ಆಗಿರುತ್ತೆ, ಒಂದು ಘಟಕವಾಗಿರುತ್ತೆ. ಅದು ಏನೇನು ಒಳಗೊಂಡಿರುತ್ತೆ ಅಂದ್ರೆ ಒಂದು ಪ್ರೆಡಿಕೇಟ್ ಇರುತ್ತೆ, ಅಂದ್ರೆ ಒಂದು ವರ್ಬ್ ಇರುತ್ತೆ ಮತ್ತು ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಅದನ್ನ ನಾವು ಕ್ಲಾಸ್ ಅಂತ ಕರಿತೀವಿ. ಸೊ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಇರಬೇಕು ಮತ್ತು ಅಲ್ಲಿ ಒಂದು ಪ್ರೆಡಿಕೇಟ್ ಇರಬೇಕು, ಅಂದ್ರೆ ಒಂದು ವರ್ಬ್ ಇರಬೇಕು. ಅಂದಾಗ ಆ ಒಂದು ಸೆಂಟೆನ್ಸ್ ಅನ್ನ ನಾವು ಕ್ಲಾಸ್ ಅಂತ ಕರಿತೀವಿ. ಹೌದಾ? ಸೊ ಇದು ಕ್ಲಾಸ್ ನ ಡೆಫಿನಿಷನ್. ಟೈಪ್ಸ್ ಇನ್ ಕ್ಲಾಸಸ್. ಸೊ ಕ್ಲಾಸ್ಗಳಲ್ಲಿ ಎಷ್ಟು ಪ್ರಕಾರ ಇವೆ? ನಮ್ಮ ಇಂಗ್ಲಿಷ್ ಗ್ರಾಮರ್ ನೋಡಿದಾಗ ಪ್ರಮುಖವಾಗಿ ನಾವು 2 ಪ್ರಕಾರವನ್ನ ನೋಡ್ತೀವಿ, ಬಟ್ ಟೋಟಲ್ ಆಗಿ 4 ಪ್ರಕಾರಗಳಿವೆ. ಬಟ್ ಜಾಸ್ತಿ ನಾವು ಯೂಸ್ ಮಾಡತಕ್ಕಂಥದ್ದು 2 ಕ್ಲಾಸ್ಗಳು. ಸೊ ಟೈಪ್ಸ್ ಆಫ್ ಕ್ಲಾಸಸ್ ಅಲ್ಲಿ ಬರ್ತಕ್ಕಂಥ ಮೊದಲನೇದು ಯಾವಂದ್ರೆ ಮೇನ್ ಕ್ಲಾಸ್. ಸೊ ಮೇನ್ ಕ್ಲಾಸ್ ಅನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ನೋಡಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೂ ಒಂದೇ, ಮೇನ್ ಕ್ಲಾಸ್ ಅಂದ್ರೂ ಕೂಡ ಒಂದೇ. ನೆಕ್ಸ್ಟ್ ಟೈಪ್ 2 ಸಬಾರ್ಡಿನೇಟ್ ಕ್ಲಾಸ್ ಅಂತ ಬರುತ್ತೆ, ಎರಡನೇದು. ಸೊ ಸಬಾರ್ಡಿನೇಟ್ ಕ್ಲಾಸ್ ಅನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ನೋಡಿ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್, ಒಂದು ಡಿಪೆಂಡೆಂಟ್ ಕ್ಲಾಸ್ ಅಂತ 2 ಪ್ರಕಾರ ಆಯ್ತು. ಈಗ 3ನೇ ಪ್ರಕಾರಕ್ಕೆ ಹೋಗ್ತಾ ಇದೀವಿ. ಅಡ್ಜೆಕ್ಟಿವ್ ಕ್ಲಾಸ್ ಅಂತ ಇರುತ್ತೆ. ಸೊ ಅಡ್ಜೆಕ್ಟಿವ್ ಕ್ಲಾಸ್ ಅನ್ನ ನಾವು ರಿಲೇಟಿವ್ ಕ್ಲಾಸ್ ಅಂತ ಕೂಡ ಕರಿತೀವಿ. ಸೊ ಈ ಎಲ್ಲ ಹೆಸರುಗಳನ್ನ ನೀವು ನೆನಪಿಟ್ಕೋಬೇಕು. ಯಾಕಂದ್ರೆ ಕೆಲವೊಂದ್ಸಲ ನಾವು ಮೇನ್ ಕ್ಲಾಸ್ ಅಂತ ಕೇಳ್ತೀವಿ, ಕೆಲವೊಂದ್ಸಲ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕೇಳ್ತೀವಿ. ಸೊ ಯಾವ್ದು ಹೆಸರು ಕೂಡ ನಾವು ಬಳಸಬಹುದು. ಅದಕ್ಕೆ ಎಲ್ಲ ಹೆಸರು ಗೊತ್ತಿದ್ರೆ ಸರಿ ಅಂತ ನಾನು ಬ್ರಾಕೆಟ್ ಅಲ್ಲಿ ಅವುಗಳ ಹೆಸರು ಕೂಡ ಕೊಟ್ಟಿರ್ತೀನಿ. ಸೊ ಕೊನೆಯ ಪ್ರಕಾರ ಯಾವ್ದಂದ್ರೆ ದಟ್ ಈಸ್ ನೌನ್ ಕ್ಲಾಸ್. ಸರಿನಾ? ಸೊ ಈಗ ಗೊತ್ತಾಯ್ತು, ಮೇನ್ ಕ್ಲಾಸ್, ಸಬಾರ್ಡಿನೇಟ್ ಕ್ಲಾಸ್, ಅಡ್ಜೆಕ್ಟಿವ್ ಕ್ಲಾಸ್ ಮತ್ತು ನೌನ್ ಕ್ಲಾಸ್ ಅಂತ 4 ಪ್ರಕಾರವನ್ನ ನೋಡ್ತೀವಿ. ನಾವು ಕಾಮನ್ ಆಗಿ ಇಂಡಿಪೆಂಡೆಂಟ್ ಕ್ಲಾಸ್ ಮತ್ತು ಡಿಪೆಂಡೆಂಟ್ ಕ್ಲಾಸ್ ಅಂತಾನೆ ಜಾಸ್ತಿ ಬಳಸ್ತೀವಿ. ಸರಿನಾ? ಈ ಕ್ಲಾಸ್ ಬಗ್ಗೆ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಟೈಪ್ 1 ಮತ್ತು ಟೈಪ್ 2 ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದ್ರೆ ಮೇನ್ ಕ್ಲಾಸ್ ಮತ್ತು ಸಬಾರ್ಡಿನೇಟ್ ಕ್ಲಾಸ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡೋಣ ಯಾವ ತರ ಮಾಡ್ಬೇಕು ಅನ್ನೋದು. ನೋಟ್, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಎವ್ರಿ ಕ್ಲಾಸ್ ಹ್ಯಾಸ್ ಅಟ್ ಲೀಸ್ಟ್ 1 ಸಬ್ಜೆಕ್ಟ್ ಅಂಡ್ 1 ವರ್ಬ್. ಒಂದ್ ಏನು ತಲೆಯಲ್ಲಿ ನೆನ್ಪಿಟ್ಕೋಬೇಕಂದ್ರೆ, ಕ್ಲಾಸ್ ಅಂದಾಗ ಅಲ್ಲಿ ಒಂದು ಸಬ್ಜೆಕ್ಟ್ ಮತ್ತು ವರ್ಬ್ ಇರಬೇಕು ಅಂತಕ್ಕಂಥ ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಸರಿನಾ? ಈಗ ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ ಮೇನ್ ಕ್ಲಾಸ್ ಅನ್ನ ಕಲಿಯೋ ಸಲುವಾಗಿ. ಪಾಯಿಂಟ್ ನಂಬರ್ 1, ಮೇನ್ ಕ್ಲಾಸ್. ಅದನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ಎವ್ರಿ ಮೇನ್ ಕ್ಲಾಸ್ ಫಾಲೋ ದ ಫಾಲೋಯಿಂಗ್ ಪ್ಯಾಟರ್ನ್. ಸೊ ಮೇನ್ ಕ್ಲಾಸ್ ಅಂದ್ರೆ ಹೇಗಿರುತ್ತೆ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಈಗ ನೋಡೋಣ. ಸೊ ಮೇನ್ ಕ್ಲಾಸ್ ಅಂದ್ರೆ ಏನು? ಅದು ಪೂರ್ಣ ಅರ್ಥ ಕೊಡ್ತಕ್ಕಂಥ ಒಂದು ಸೆಂಟೆನ್ಸ್ ಇರುತ್ತೆ. ಅಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಒಂದು ಪ್ರೆಡಿಕೇಟ್ ಇರುತ್ತೆ, ಅಂದ್ರೆ ವರ್ಬ್ ಇರುತ್ತೆ. ಸೊ ಪೂರ್ಣ ಅರ್ಥ ಕೊಡ್ತಕ್ಕಂಥ ಸೆಂಟೆನ್ಸ್ ಅನ್ನ ನಾವು ಮೇನ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಯಾಕೆ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ ಅಂದ್ರೆ ಅದು ಸ್ವತಂತ್ರವಾಗಿ ಅರ್ಥ ಕೊಡುತ್ತೆ. ಅದಕ್ಕೆ ಬೇರೆ ಯಾವುದೇ ಒಂದು ವಾಕ್ಯದ ಸಪೋರ್ಟ್ ಬೇಕಾಗಿಲ್ಲ. ಅದು ಒಂದೇ ಸೆಂಟೆನ್ಸ್ ಬಗ್ಗೆ ಅದು ಪೂರ್ಣ ಅರ್ಥ ಕೊಡುತ್ತೆ. ಕೆಲವೊಂದು ಸೆಂಟೆನ್ಸ್ ಹೇಗಿರುತ್ತೆ ಅಂದ್ರೆ ಅದಕ್ಕೆ ಬೇರೆ ಒಂದು ಸೆಂಟೆನ್ಸ್ ಸಪೋರ್ಟ್ ಬೇಕಾಗುತ್ತೆ, ಅಂದಾಗ ಮಾತ್ರ ಅದು ಪೂರ್ಣ ಅರ್ಥ ಕೊಡುತ್ತೆ. ಬಟ್ ಇದು ಮೇನ್ ಕ್ಲಾಸ್ ಹಾಗಲ್ಲ. ಇದು ಮೇನ್ ಕ್ಲಾಸ್ ಯಾವಾಗಲೂ ಮೇನ್ ಆಗೇ ಇರುತ್ತೆ, ಅಂದ್ರೆ ಇದು ಸ್ವತಂತ್ರವಾಗಿ ಅರ್ಥ ಕೊಡುತ್ತೆ. ಸೊ ಯಾವ ತರ ಇರುತ್ತೆ ಇದರ ಪ್ಯಾಟರ್ನ್ ನೋಡೋಣ. ಈಗ ಸಬ್ಜೆಕ್ಟ್ ಇರುತ್ತೆ ಪ್ಲಸ್ ವರ್ಬ್ ಇರುತ್ತೆ ಈಕ್ವಲ್ ಟು ಕಂಪ್ಲೀಟ್ ಥಾಟ್. ಅಂದ್ರೆ ಯಾವ ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಪ್ರೆಡಿಕೇಟ್ ಇರುತ್ತೆ ಆ ವಾಕ್ಯ ಪೂರ್ಣ ಅರ್ಥ ಕೊಡುತ್ತಂತದ್ದು ಇದ್ದಿದ್ರೆ, ಪೂರ್ಣ ಅರ್ಥ ಕೊಡ್ತಕ್ಕಂಥದ್ದು ಇದ್ರೆ ಅದನ್ನ ನಾವು ಮೇನ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಸೊ ಈ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಲ್ಲಿ ಏನಿರ್ಬೇಕು, ಒಂದು ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದ್ರೆ ಕರ್ತೃಪದ,
ಆಮೇಲೆ ಒಂದು ವರ್ಬ್ ಇರಬೇಕು. ಸೊ ನಾವೀಗ ಸೆಂಟೆನ್ಸ್ ಸ್ಟ್ರಕ್ಚರ್ ಅನ್ನು ನೋಡ್ಕೊಂಡಿವಿ. ಎಕ್ಸಾಂಪಲ್ ಗಳನ್ನ ಕಲಿಯೋಣ. ಸೊ ಯಾವ ತರ ಎಕ್ಸಾಂಪಲ್ಸ್ ಬರಬಹುದು ಅಂತ. ಎಕ್ಸಾಂಪಲ್ ನಂಬರ್ 1, ಬ್ರೇವ್ ಬಾಯ್ ಫೈಟ್ಸ್. ಬ್ರೇವ್ ಬಾಯ್ ಫೈಟ್ಸ್ ಅಂದ್ರೆ ಏನು? ಧೀರ ಬಾಲಕ, ಧೈರ್ಯವಂತ ಬಾಲಕ ಹೋರಾಡುತ್ತಾನೆ, ಫೈಟ್ ಮಾಡ್ತಾನೆ. ಹೌದಾ? ಸೊ ಈ ಸೆಂಟೆನ್ಸ್ ಅಲ್ಲಿ ಬ್ರೇವ್ ಬಾಯ್ ಅನ್ನೋದು ಏನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಫೈಟ್ಸ್ ಅನ್ನೋದು ಏನಾಗುತ್ತೆ? ವರ್ಬ್ ಆಗುತ್ತೆ. ಹೌದಾ? ಇಲ್ಲಿ ನಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ತದೆ, ಸಬ್ಜೆಕ್ಟ್ ಇರಬೇಕು, ವರ್ಬ್ ಇರಬೇಕು, ಅದು ಕಂಪ್ಲೀಟ್ ಥಾಟ್ ಅಂದ್ರೆ ಪೂರ್ಣ ಅರ್ಥ ಕೊಡಬೇಕು ಅಂತ. ನೋಡಿ, ಈ ಸೆಂಟೆನ್ಸ್ ಅಲ್ಲಿ ಕೂಡ ಬ್ರೇವ್ ಬಾಯ್ ಅಂತಕ್ಕಂಥದ್ದು, ಬ್ರೇವ್ ಬಾಯ್ ಫೈಟ್ಸ್ ಅಂತಕ್ಕಂಥದ್ದು ಪೂರ್ಣ ಅರ್ಥ ಕೊಡ್ತಾ ಇದೆ. ಪೂರ್ಣ ಅರ್ಥ ಕೊಡಬೇಕು, ಜೊತೆಗೆ ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ಪ್ರೆಡಿಕೇಟ್ ಇರಬೇಕು, ಪ್ರೆಡಿಕೇಟ್ ಅಥವಾ ವರ್ಬ್ ಇರಬೇಕು. ಸರಿನಾ? ಇದನ್ನ ನಾವು ಮೇನ್ ಕ್ಲಾಸ್ ಅಂತ ಕರಿತೀವಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಸೊ ಈ ಸೆಂಟೆನ್ಸ್ಗೆ ಯಾವುದೇ ಒಂದು ಇತರ ಸೆಂಟೆನ್ಸ್ ನ ಸಹಾಯ ಬೇಕಾಗಿಲ್ಲ, ಅದು ಓನ್ ಆಗಿ ಅರ್ಥ ಕೊಡುತ್ತೆ, ಪೂರ್ಣ ಅರ್ಥ ಕೊಡುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಎಕ್ಸಾಂಪಲ್ ನಂಬರ್ 2, ಸಿಂಚನಾ ಡ್ರಿಂಕ್ಸ್ ಕಾಫಿ ಅಂಡ್ ಗೋಸ್ ಟು ಕಾಲೇಜ್. ಸಿಂಚನಾ ಕಾಫಿಯನ್ನು ಕುಡಿತಾಳೆ ಮತ್ತು ಕಾಲೇಜ್ಗೆ ಹೋಗ್ತಾಳೆ. ಹೌದಾ? ಸೊ ಈ ಸೆಂಟೆನ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ. ಸೊ ನೋಡೋಣ, ಇಲ್ಲಿ ಏನಿದೆ? ಸಿಂಚನ ಅನ್ನೋದೇನಾಗುತ್ತೆ? ಸಬ್ಜೆಕ್ಟ್ ಆಗುತ್ತೆ. ಆಮೇಲೆ ಡ್ರಿಂಕ್ಸ್ ಮತ್ತು ಗೋಸ್ ಅನ್ನೋದೇನಾಗುತ್ತೆ? ವರ್ಬ್ ಆಗುತ್ತೆ. ಅಂದ್ರೆ ಇಲ್ಲಿ 2 ವರ್ಬ್ಗಳನ್ನ ಬಂದಿದೆ, ಒಂದು ಡ್ರಿಂಕ್ಸ್ ಅಂತ ಬಂದಿದೆ, ಒಂದು ಗೋಸ್ ಅಂತ ಬಂದಿದೆ. ಸರಿನಾ? ಈಗ ನೋಡಿ, ಈ ಒಂದು ಎಕ್ಸಾಂಪಲ್ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ, ಸಿಂಚನ ಡ್ರಿಂಕ್ಸ್ ಕಾಫಿ, ಸಿಂಚನ ಕಾಫಿಯನ್ನು ಕುಡಿತಾಳೆ ಮತ್ತು ಕಾಲೇಜ್ ಹೋಗ್ತಾಳೆ. ಸೊ ಈ ಸೆಂಟೆನ್ಸ್ ಕೂಡ ಪೂರ್ಣ ಅರ್ಥ ಕೊಡ್ತಾ ಇದೆ, ಜೊತೆಗೆ ಒಂದು ಸಬ್ಜೆಕ್ಟ್ ಇದೆ ಮತ್ತು ಪ್ರೆಡಿಕೇಟ್ ಇದೆ. ಸೊ ಇಂಥ ಸೆಂಟೆನ್ಸ್ ಗಳನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಮೇನ್ ಕ್ಲಾಸ್ ಅಂತ ಕರಿತೀವಿ. ಸರಿನಾ? ನೋಡಿ ಮತ್ತೊಂದು ಎಕ್ಸಾಂಪಲ್. ಎಕ್ಸಾಂಪಲ್ ನಂಬರ್ 3, ಹಿ ಲವ್ಸ್ ಟು ಲಿಸನ್ ಮ್ಯೂಸಿಕ್. ಆತನಿಗೆ ಸಂಗೀತ ಕೇಳೋದಂದ್ರೆ ತುಂಬಾನೇ ಇಷ್ಟ. ಈ ಸೆಂಟೆನ್ಸ್ ಅಲ್ಲಿ ಕೂಡ ಒಂದು ಸಬ್ಜೆಕ್ಟ್ ಇದೆ. ಸೊ ಯಾವುದು ಸಬ್ಜೆಕ್ಟ್? ಹಿ ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟ್ ಇದೆ, ಲವ್ಸ್ ಅಂತಕ್ಕಂಥದ್ದು ಒಂದು ಮೇನ್ ವರ್ಬ್ ಇದೆ, ಮತ್ತು ವಾಕ್ಯ ಪೂರ್ಣ ಅರ್ಥ ಕೊಡ್ತಾ ಇದೆ, ಯಾವುದೇ ವಾಕ್ಯದ ಸಪೋರ್ಟ್ ಇಲ್ಲದೆ ಓನ್ ಆಗಿ. ಇದು ಒಂದೇ ಸಿಂಗಲ್ ಸೆಂಟೆನ್ಸ್ ಅರ್ಥ ಕೊಡ್ತಾ ಇದೆ. ಸೊ ಮೀನಿಂಗ್ಫುಲ್ ಸೆಂಟೆನ್ಸ್ ಅರ್ಥ ಕೊಟ್ರೆ ಅದನ್ನು ನಾವು ಮೇನ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ನಂಬರ್ 4, ಆನಂದ್ ಈಸ್ ಡ್ರೈವಿಂಗ್ ದ ಕಾರ್. ಆನಂದ್ ಕಾರನ್ನು ನಡೆಸ್ತಾ ಇದ್ದಾನೆ, ಚಾಲನೆ ಮಾಡ್ತಾ ಇದ್ದಾನೆ ಅಂತೀವಲ್ಲ. ಸೊ ಈ ಸೆಂಟೆನ್ಸ್ ಅಲ್ಲಿ ಕೂಡ ಆನಂದ್ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಡ್ರೈವಿಂಗ್ ಅನ್ನೋದು ವರ್ಬ್ ಆಗುತ್ತೆ. ಸೊ ಆನಂದ್ ಅನ್ನೋದು ಸಬ್ಜೆಕ್ಟ್ ಆದಾಗ ಉಳಿದಂತ ಎಲ್ಲ ಪಾರ್ಟ್ ನಾವು ಏನಂತ ಕರಿತೀವಿ ಅಂದ್ರೆ ಅದನ್ನ ನಾವು ಪ್ರೆಡಿಕೇಟ್ ಅಂತ ಕರಿತೀವಿ ಮತ್ತು ಪೂರ್ಣ ಅರ್ಥ ಕೊಡ್ತಾ ಇದೆ. ಸೊ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಇದು ಇಂಡಿಪೆಂಡೆಂಟ್ ಕ್ಲಾಸ್, ಸ್ವತಂತ್ರವಾದ ಒಂದು ವಾಕ್ಯ. 5th ಎಕ್ಸಾಂಪಲ್, ದೇ ವೇರ್ ಕಂಪೋಸಿಂಗ್ ಮ್ಯೂಸಿಕ್. ಅವರು ಸಂಗೀತವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ. ಕಂಪೋಸಿಂಗ್ ಅಂದ್ರೇನು? ಸಂಯೋಜನೆ ಮಾಡೋದು. ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ವೇರ್ ಕಂಪೋಸಿಂಗ್ ಮ್ಯೂಸಿಕ್ ಅನ್ನೋದು ಏನಾಗುತ್ತೆ? ಪ್ರೆಡಿಕೇಟ್ ಆಗುತ್ತೆ ಮತ್ತು ಇಲ್ಲಿ ವರ್ಬ್ ಇದೆ. ಸೊ ಇದು ಪೂರ್ಣ ಅರ್ಥ ಕೊಡ್ತಾ ಇದೆ. ಸೊ ಈ ತರದ ಎಲ್ಲಾ ವಾಕ್ಯಗಳನ್ನ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ, ಜೊತೆಗೆ ಮೇನ್ ಕ್ಲಾಸ್ ಅಂತ ಕೂಡ ಕರಿತೀವಿ. ನೋಟ್, ಸೊ ನಾವು ಏನು ವಿಷಯವನ್ನ ನೆನಪಿಟ್ಬೇಕಂದ್ರೆ, ರಿಮೆಂಬರ್ ದಟ್ ಎವ್ರಿ ಸೆಂಟೆನ್ಸ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಮೇನ್ ಕ್ಲಾಸ್. ಸೊ ಪ್ರತಿಯೊಂದು ಸೆಂಟೆನ್ಸ್ ನಾವು ನೆನಪಿಟ್ಕೋಬೇಕು. ಇಂಥ ವಾಕ್ಯಗಳಲ್ಲಿ ಅಂದ್ರೆ ಇಂಡಿಪೆಂಡೆಂಟ್ ವಾಕ್ಯಗಳಲ್ಲಿ ಯಾವಾಗಲೂ ಒಂದು ಮೇನ್ ಕ್ಲಾಸ್ ಇರುತ್ತೆ. ಸರಿನಾ? ಇದು ನಾವೀಗ ಒಂದು ಟೈಪ್ ಅನ್ನ ಕಲ್ತ್ಕೊಂಡ್ವಿ ಕ್ಲಾಸ್ ಅಲ್ಲಿ. ಯಾವ್ದದು? ಇಂಡಿಪೆಂಡೆಂಟ್ ಕ್ಲಾಸ್. ಸೊ ನಾವೀಗ 2ನೇ ಪ್ರಕಾರಕ್ಕೆ ಹೋಗ್ತಾ ಇದ್ವಿ. ಯಾವ್ದು 2ನೇ ಪ್ರಕಾರದು? ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಡಿಪೆಂಡೆಂಟ್ ಕ್ಲಾಸ್ ಅಂತ ಕೂಡ ಕರಿತೀವಿ. ಸೊ ಇದು ಅರ್ಥನೇ ನೋಡಿ, ಮೀನಿಂಗ್ ಕೊಡ್ತಾ ಇದೆ. ಡಿಪೆಂಡೆಂಟ್ ಅಂದ್ರೇನು? ಅವಲಂಬನೆ, ಅಂದ್ರೆ ಬೇರೆ ಸೆಂಟೆನ್ಸ್ ಮೇಲೆ ಇದು ಅವಲಂಬನೆ ಆಗುತ್ತೆ. ಅಂದ್ರೆ ಒಂದು ಸೆಂಟೆನ್ಸ್ ಪೂರ್ಣ ಅರ್ಥ ಕೊಡ್ಬೇಕಂದ್ರೆ ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಅವಲಂಬನೆ ಬೇಕಾಗುತ್ತೆ, ಇನ್ನೊಂದು ಸೆಂಟೆನ್ಸ್ ನ ಸಹಾಯ ಬೇಕಾಗುತ್ತೆ. ಸೊ ಯಾವ ಸೆಂಟೆನ್ಸ್ ಮತ್ತೊಂದು ಸೆಂಟೆನ್ಸ್ ನ ಸಹಾಯ ತೆಗೆದುಕೊಂಡು ಪೂರ್ಣ ಅರ್ಥ ಕೊಡುತ್ತೋ ಆ ಸೆಂಟೆನ್ಸ್ ಅನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂತ ಕರಿತೀವಿ. ಅಂದ್ರೆ ಈ ಪ್ರಕಾರದ ವಾಕ್ಯಗಳು ಪೂರ್ಣ ಅರ್ಥ ಕೊಡೋದಿಲ್ಲ. ಹೌದಾ? ನೋಡೋಣ ಎಕ್ಸಾಂಪಲ್, ಅದರ ಡೆಫಿನಿಷನ್ ನೋಡೋಣ. ಎ ಸಬಾರ್ಡಿನೇಟ್ ಕ್ಲಾಸ್ ವಿಲ್ ಫಾಲೋ ದಿಸ್ ಪ್ಯಾಟರ್ನ್. ಸೊ ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಏನ್ ಪ್ಯಾಟರ್ನ್ ಇರುತ್ತೆ? ಅಲ್ಲಿ ಒಂದು ಸಬಾರ್ಡಿನೇಟ್ ಕಂಜಂಕ್ಷನ್ ಇರಬೇಕು.
ನೋಡಿ, ಇಂಡಿಪೆಂಡೆಂಟ್ ಕ್ಲಾಸ್ ಅಥವಾ ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಏನು, ಅಲ್ಲಿ ಒಂದು ಸಬಾರ್ಡಿನೇಟ್ ಕಂಜಂಕ್ಷನ್ ಇರಬೇಕು. ಸೊ ಸಬಾರ್ಡಿನೇಟ್ ಕಂಜಂಕ್ಷನ್ ಅಂದ್ರೆ ಏನು, ಕಂಜಂಕ್ಷನ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಈಗಾಗಲೇ ಪಾರ್ಟ್ಸ್ ಆಫ್ ಸ್ಪೀಚ್ ವಿಡಿಯೋ ಅಲ್ಲಿ ಸಬಾರ್ಡಿನೇಟ್ ಕ್ಲಾಸ್ ಬಗ್ಗೆ ಕಂಜಂಕ್ಷನ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿ, ಅಂದಾಗ ಮಾತ್ರ ಇದು ನಿಮ್ಗೆ ಅರ್ಥ ಆಗುತ್ತೆ. ಸರಿನಾ? ಸಬಾರ್ಡಿನೇಟ್ ಕಂಜಂಕ್ಷನ್ ಇರಬೇಕು, ಜೊತೆಗೆ ಮತ್ತೇನಿರಬೇಕು, ಸಬ್ಜೆಕ್ಟ್ ಇರಬೇಕು, ಅಂದ್ರೆ ಕರ್ತೃಪದ ಇರಬೇಕು, ಮತ್ತೆ ವರ್ಬ್ ಇರಬೇಕು. ವರ್ಬ್ ಅಂದ್ರೆ ಕ್ರಿಯಾಪದ. ಇವೆಲ್ಲ ಕೂಡಿದಾಗ ಸೆಂಟೆನ್ಸ್ ಅನ್ನಾಗಿ ಹೋಗ್ತದೆ ಅಂದ್ರೆ ಅದು ಇನ್ಕಂಪ್ಲೀಟ್ ಥಾಟ್ ಕೊಡ್ತಕ್ಕಂಥದ್ದು, ಅಂದ್ರೆ ಅಪರಿಪೂರ್ಣ ಅರ್ಥ, ಪೂರ್ಣ ಅರ್ಥ ಕೊಡೋದಿಲ್ಲ. ಅಂತ ಸೆಂಟೆನ್ಸ್ ಅನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ಸರಿನಾ? ನಮಗೀಗ ಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಏನು ಗೊತ್ತಾಯ್ತು ಅಲ್ವಾ? ಸೊ ವಾಕ್ಯದ ಬಿಗಿನಿಂಗ್ ಅಲ್ಲಿ ಅಥವಾ ಮಧ್ಯದಲ್ಲಿ ಕೂಡ ಸಬಾರ್ಡಿನೇಟ್ ಕಂಜಂಕ್ಷನ್ ಬರುತ್ತೆ. ಸಬ್ಜೆಕ್ಟ್ ಮತ್ತು ವರ್ಬ್ ಅಥವಾ ಪ್ರೆಡಿಕೇಟ್ ಇದ್ದೇ ಇರುತ್ತೆ. ಬಟ್ ಅದು ಸೆಂಟೆನ್ಸ್ ಇನ್ಕಂಪ್ಲೀಟ್ ಥಾಟ್, ಅಪರಿಪೂರ್ಣ ಅರ್ಥ ಕೊಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಒಂದು ಸೆಂಟೆನ್ಸ್ ಅನ್ನ ಎಕ್ಸಾಂಪಲ್ ನೋಡೋಣ, ಗೊತ್ತಾಗುತ್ತೆ. ವೆನ್ ಎವರ್ ಬ್ರೇವ್ ಬಾಯ್ ಫೈಟ್ಸ್ ಅಂತ ಇದೆ. ಸೊ ಈ ಸೆಂಟೆನ್ಸ್ ಇನ್ನೂ ಎಂಡ್ ಆಗಿಲ್ಲ, ಬಟ್ ಇಲ್ಲಿಗೆ ನಾನು ಮುಗಿಸಿದ್ನಿ. ಯಾಕಂದ್ರೆ ಈ ನೋಡಿ ಏನ್ ಅರ್ಥ ಕೊಡ್ತಾ ಇದೆ, ವೆನ್ ಎವರ್ ಬ್ರೇವ್ ಬಾಯ್ ಫೈಟ್ಸ್, ಯಾವಾಗ ಧೈರ್ಯವಂತ ಹುಡುಗ ಫೈಟ್ ಮಾಡ್ತಾನೋ ಅಂತ ಅಷ್ಟೇ ಇದೆ. ಸೊ ಮುಂದೆ ಏನಾಯ್ತು ಅಂತ ಹೇಳ್ತಾ ಇಲ್ಲ, ಅದು ಅಷ್ಟೇ ಹೇಳ್ತದೆ. ಯಾವಾಗ ಧೈರ್ಯವಂತ ಬಾಲಕ ಫೈಟ್ ಮಾಡ್ತಾನೋ ಅಂತ ಹೇಳಿ ಅಲ್ಲಿಗೆ ಸ್ಟಾಪ್ ಆಗ್ತಿದೆ. ಅಂದ್ರೆ ಈ ವಾಕ್ಯ ಪೂರ್ಣ ಅರ್ಥ ಕೊಡ್ತಾ ಇಲ್ಲ. ಜೊತೆಗೆ ಏನಿದೆ, ವೆನೆವರ್ ಅಂತಕ್ಕಂಥದ್ದು ಒಂದು ಸಬಾರ್ಡಿನೇಟ್ ಕ್ಲಾಸ್ ಇದೆ. ನೋಡ್ಬೋದು, ವೆನೆವರ್ ಅನ್ನೋದು ಏನಾಗುತ್ತೆ, ಅದು ಸಬಾರ್ಡಿನೇಟ್ ಕಂಜಂಕ್ಷನ್ ಆಗುತ್ತೆ. ಹೌದಾ? ನಾವಿಲ್ಲಿ ಹೇಳಿದ್ವಿ ಆಗ್ಲೇ, ಈಗ ಸಬಾರ್ಡಿನೇಟ್ ಕ್ಲಾಸ್ ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ಇಲ್ಲಿ ಏನಿರ್ಬೇಕು, ಒಂದು ಸಬಾರ್ಡಿನೇಟ್ ಕಂಜಂಕ್ಷನ್ ಇರ್ಬೇಕಂತ ಹೇಳಿದ್ವಿ. ಇಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಇದೆ, ಯಾವುದು, ವೆನೆವರ್. ಸೊ ನೆಕ್ಸ್ಟ್ ಬ್ರೇವ್ ಬಾಯ್ ಅನ್ನೋದು ಏನಾಗುತ್ತೆ, ಅದು ಸಬ್ಜೆಕ್ಟ್ ಆಗುತ್ತೆ ಅಂತ ನಮ್ಗೆ ಈಗಾಗಲೇ ತಿಳ್ಕೊಂಡಿದ್ವಿ. ಮತ್ತೆ ವರ್ಬ್ ಕೂಡ ಇರುತ್ತೆ. ಫೈಟ್ಸ್ ಅನ್ನೋದು ಏನಾಗುತ್ತೆ, ಅಲ್ಲಿ ವರ್ಬ್ ಇರುತ್ತೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಕೂಡ ಅಂದ್ರೆ ಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಕೂಡ ಒಂದು ಸಬ್ಜೆಕ್ಟ್ ವರ್ಬ್ ಇರುತ್ತೆ. ಜೊತೆಗೆ ಒಂದು ಎಕ್ಸ್ಟ್ರಾ ಏನಿರುತ್ತೆ ಅಂದ್ರೆ ಸಬಾರ್ಡಿನೇಟ್ ಕಂಜಂಕ್ಷನ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಮೊದಲನೇ ಒಂದು ಪ್ರಕಾರದಲ್ಲಿ ನೋಡಿದ್ವಿ ನಾವು ಇಂಡಿಪೆಂಡೆಂಟ್ ಕ್ಲಾಸ್ ಅಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಇರೋದಿಲ್ಲ, ಬಟ್ ಇಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಇರುತ್ತೆ. ಹೌದಾ? ಈ ಮೂರು ಇರುತ್ತೆ ನೋಡಿ, ಒಂದು ಸಬ್ಜೆಕ್ಟ್ ಇರಬೇಕು, ಒಂದು ವರ್ಬ್ ಅಥವಾ ಪ್ರೆಡಿಕೇಟ್ ಇರಬೇಕು, ಮತ್ತೊಂದು ಸಬಾರ್ಡಿನೇಟ್ ಕಂಜಂಕ್ಷನ್ ಇರುತ್ತೆ. ಇಷ್ಟಿತ್ತು, ಅದು ಪೂರ್ಣ ಅರ್ಥ ಕೊಡ್ತಕ್ಕಂಥ ಸೆಂಟೆನ್ಸ್ ಇರೋದಿಲ್ಲ, ಅದು ಕಂಪ್ಲೀಟ್ ಥಾಟ್ ಕೊಡೋದಿಲ್ಲ. ಇಂಥ ವಾಕ್ಯಗಳನ್ನ ನಾವು ಡಿಪೆಂಡೆಂಟ್ ಕ್ಲಾಸ್ ಅಂತ ಕರಿತೀವಿ. ರೈಟ್? ನೆಕ್ಸ್ಟ್ ಹೋಗೋಣ. ಆ ಎಕ್ಸಾಂಪಲ್ ನಂಬರ್ 2, ವೆನ್ ದ ಡೋರ್ ಬೆಲ್ ರ್ಯಾಂಗ್ ಮೈ ಫಾದರ್ ವೆಂಟ್ ಟು ಸಿ. ಯಾವಾಗ ಡೋರಿನ ಬೆಲ್ ಬಡಿತಾ ಇತ್ತೋ, ಸದ್ದಾಗ್ತಾ ಇತ್ತೋ, ಅವಾಗ ನಮ್ಮ ತಂದೆಯವ್ರು ಹೋಗಿ ನೋಡಿದ್ರು ಅಂತ ಇದೆ. ಹೌದಾ? ಇಲ್ಲಿ ನಮ್ಗೆ ಎರಡು ಸೆಂಟೆನ್ಸ್ ಕಾಣ್ತಾ ಇವೆ. ವೆನ್ ಎವರ್ ದ ಡೋರ್ ಬೆಲ್ ರ್ಯಾಂಗ್ ಅಂತಿದೆಯಲ್ಲ, ಅಲ್ಲಿ ಒಂದು ಕಾಮ ಕೊಟ್ಟಿದ್ದಾರೆ, ನೀವು ಕಾಣ್ತಾ ಇರಬಹುದು. ಮೈ ಫಾದರ್ ವೆಂಟ್ ಟು ಸಿ ಅಂತ ಇದೆ. ರೈಟ್? ಸೊ ನೋಡೋಣ ಈ ಸೆಂಟೆನ್ಸ್ ಏನಿದೆ. ಈ ಸೆಂಟೆನ್ಸ್ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಇಲ್ಲಿ ಆ ವೆನ್ ಅಂತಕ್ಕಂಥದ್ದು ಏನಾಗುತ್ತೆ, ಅದು ಸಬಾರ್ಡಿನೇಟ್ ಕಂಜಂಕ್ಷನ್ ಆಗುತ್ತೆ. ದ ಡೋರ್ ಬೆಲ್ ಅನ್ನೋದು ಏನಾಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ರ್ಯಾಂಗ್ ಅನ್ನೋದು ವರ್ಬ್ ಆಗುತ್ತೆ. ರೈಟ್? ಬಟ್ ಇದಿಷ್ಟೇ ಸೆಂಟೆನ್ಸ್ ಅನ್ನ ನಾವು ಗಮನ ತಗೊಂಡಾಗ ನೋಡಿ, ಇಷ್ಟೇ ಈ ಕಾಮ ಕೊಡೋಕ್ಕಿಂತ ಬಿಫೋರ್ ಸೆಂಟೆನ್ಸ್ ಏನಿದೆ, ಇದು ಪೂರ್ಣ ಅರ್ಥ ಕೊಡ್ತಾ ಇಲ್ಲ. ವೆನ್ ದ ಡೋರ್ ಬೆಲ್ ರ್ಯಾಂಗ್, ಯಾವಾಗ ಬಾಗಿಲಿನ ಬೆಲ್ಲಿನ ಸದ್ದು ಬಂತೋ ಅಂತ ಅಷ್ಟೇ ಓದಿದಾಗ ಅದು ಪೂರ್ಣ ಅರ್ಥ ಕೊಡೋದಿಲ್ಲ. ಸೊ ಇದು ಪೂರ್ಣ ಅರ್ಥ ಯಾವಾಗ ಕೊಡುತ್ತೆ, ಇದ್ರ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಬಂದಿದೆ ನೋಡಿ, ಮೈ ಫಾದರ್ ವೆಂಟ್ ಟು ಸಿ. ಇದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ, ಪೂರ್ಣ ಅರ್ಥ ಕೊಡ್ತಕ್ಕಂಥ ಸೆಂಟೆನ್ಸ್ ಇದೆ. ಅಂದ್ರೆ ಈ ಸೆಂಟೆನ್ಸ್ ಇದ್ದಾಗ ಮಾತ್ರ ಈ ಸೆಂಟೆನ್ಸ್ ಅರ್ಥ ಕೊಡುತ್ತೆ. ಇಲ್ಲಾಂದ್ರೆ ಬಾಗಿಲು ಗಂಟೆ ಬಡಿದಾಗ ಏನಾಯ್ತು ಅಂದ್ರೆ ಅಂತ ಅಷ್ಟೇ ಇರ್ತದೆ. ಏನಾಯ್ತು ಅನ್ನೋದು ಆಮೇಲೆ ಸೆಂಟೆನ್ಸ್ ಹೇಳ್ತಾ ಇದೆ. ರೈಟ್? ಇದು ಇಷ್ಟೇ ಸೆಂಟೆನ್ಸ್ ಏನಾಗುತ್ತೆ ಅಂದ್ರೆ ಇದು ಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ. ಇದು ಎದ್ರ ಮೇಲೆ ಡಿಪೆಂಡ್ ಆಗಿದೆ, ಈ ಮೇನ್ ಕ್ಲಾಸ್ ಮೇಲೆ ಡಿಪೆಂಡ್ ಆಗಿದೆ. ರೈಟ್? ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಯಾಸ್ ವಿ ವೆಂಟ್ ಔಟ್ ಇಟ್ ಸ್ಟಾರ್ಟೆಡ್ ಟು ರೈನ್. ನಾವು ಯಾವಾಗ ಹೊರಗೆ ಹೋದಿವೋ ಆವಾಗ ಮಳೆ ಬರಲು ಪ್ರಾರಂಭಿಸಿತ್ತು. ರೈಟ್? ಇದು ಸೆಂಟೆನ್ಸ್ ಕೂಡ ಪೂರ್ಣ ಅರ್ಥ ಕೊಡ್ತಾ ಇದೆ. ಬಟ್ ಇಲ್ಲಿ ಏನಿದೆ, ಒಂದು ಸಬಾರ್ಡಿನೇಟ್ ಕಂಜಂಕ್ಷನ್ ಇದೆ, ಆಸ್ ಅಂತಕ್ಕಂಥದ್ದು. ಅಂದ್ರೆ ಈ ಸೆಂಟೆನ್ಸ್ ಏನಿದೆ, ಕಾಮಕ್ಕಿಂತ ಬಿಫೋರ್ ಸೆಂಟೆನ್ಸ್ ಏನಿದೆ, ಅದು ಡಿಪೆಂಡೆಂಟ್ ಕ್ಲಾಸ್. ಇದು ಪೂರ್ಣ ಅರ್ಥ ಕೊಡೋದಿಲ್ಲ ನೋಡಿ. ಇಲ್ಲಿ ಕೂಡ ಸಬಾರ್ಡಿನೇಟ್ ಕಂಜಂಕ್ಷನ್ ಇದೆ, ಆಸ್ ಅನ್ನೋದು, ವಿ ಅನ್ನೋದು ಸಬ್ಜೆಕ್ಟ್ ಇದೆ, ವೆಂಟ್ ಔಟ್ ಅನ್ನೋದು ಏನಿದೆ ವರ್ಬ್ ಇದೆ. ಹೌದಾ? ಬಟ್ ಇದು ಪೂರ್ಣ ಅರ್ಥ ಕೊಡ್ತಾ ಇಲ್ಲ. ಇದು ಯಾವಾಗ ಪೂರ್ಣ ಅರ್ಥ ಕೊಡುತ್ತೆ, ಈ ಮುಂದಿನ ಸೆಂಟೆನ್ಸ್ ಅದ್ರ ಮುಂದೆ ಇದ್ದಾಗ ಮಾತ್ರ. ಇಟ್ ಸ್ಟಾರ್ಟೆಡ್ ಟು ರೈನ್ ಅಂತಕ್ಕಂಥದ್ದು ಇದ್ದಿದ್ದಿಲ್ಲ ಅಂದ್ರೆ ಇದು ಅರ್ಥ ಕೊಡೋದಿಲ್ಲ.
ಅಂದ್ರೆ ಇಲ್ಲಿ ಒಂದು ಮೇನ್ ಕ್ಲಾಸ್ ಇದೆ, ಒಂದು ಸಬಾರ್ಡಿನೇಟ್ ಕ್ಲಾಸ್ ಇದೆ, ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ಇಟ್ ಸ್ಟಾರ್ಟೆಡ್ ಟು ರೈನ್ ಅನ್ನೋದು ಇಂಡಿಪೆಂಡೆಂಟ್ ಕ್ಲಾಸ್ ಆಗುತ್ತೆ, ಯಾಕಂದ್ರೆ ಪೂರ್ಣ ಅರ್ಥ ಕೊಡ್ತಾ ಇದೆ ಅದು ಅಷ್ಟೇ ಸೆಂಟೆನ್ಸ್. ಬಟ್ ಆಸ್ ವಿ ವೆಂಟ್ ಔಟ್ ಅನ್ನೋದು ಪೂರ್ಣ ಅರ್ಥ ಕೊಡ್ತಾ ಇಲ್ಲ, ಇದು ಡಿಪೆಂಡೆಂಟ್ ಕ್ಲಾಸ್. ಸರಿನಾ? ಎರಡು ಕೂಡಿದಾಗ ಅದು ಪೂರ್ಣ ಅರ್ಥ ಕೊಡುತ್ತೆ. ರೈಟ್? ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ರಾಧಾ ಬಿಗ್ಯಾನ್ ಟು ಸ್ನೀಸ್ ವೆನ್ ಎವರ್ ಸಿ ಓಪನ್ಸ್ ದ ಡೋರ್. ಸೊ ರಾಧಾ ಯಾವಾಗ ಬಾಗಿಲು ತೆರಿತಾಳೋ ಅವಾಗ ಅವಳು ಸೀನಲು ಪ್ರಾರಂಭ ಮಾಡ್ತಾಳೆ. ಸ್ನೀಸ್ ಅಂದ್ರೆ ಏನು? ಸೀನೋದು. ಶೀತಾಗಿ ಸೀನ್ತೀವಲ್ಲ, ಸೊ ಸೀನೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಸ್ನೀಸ್ ಆದ ನಂತರ ಸೆಂಟೆನ್ಸ್ ವೆನ್ ಎವರ್ ಸಿ ಓಪನ್ಸ್ ದ ಡೋರ್ ಅಂತಕ್ಕಂಥ ಸೆಂಟೆನ್ಸ್ ಏನಿದೆಯಲ್ಲ ಅದು ಡಿಪೆಂಡೆಂಟ್ ಕ್ಲಾಸ್, ಅದು ಪೂರ್ಣ ಅರ್ಥ ಕೊಡೋದಿಲ್ಲ. ನೋಡಿ, ವೆನ್ ಎವರ್ ಸಿ ಓಪನ್ಸ್ ದ ಡೋರ್ ಅಷ್ಟೇ ಓದಿ, ಅವಳು ಯಾವಾಗ ಬಾಗಿಲು ತೆರಿತಾಳೋ ಅಂತ ಅಷ್ಟೇ ಇದೆ. ಸೊ ಏನಾಯ್ತು ಮುಂದೆ ಏನಾಯ್ತು ಅನ್ನೋದು ಇಲ್ಲಿ ಹೇಳ್ತಾ ಇದೆ ನೋಡಿ. ರಾಧಾ ಬಿಗ್ಯಾನ್ ಟು ಸ್ನೀಸ್, ರಾಧಾ ಸೀನಲು ಪ್ರಾರಂಭ ಮಾಡಿದಳು ಅಂತ. ಅಂದ್ರೆ ಈ ಸೆಂಟೆನ್ಸ್ ಏನ್ ಅರ್ಥ ತಗೋತಾ ಇದೆ, ವೆನ್ ಎವರ್ ಸಿ ಓಪನ್ಸ್ ದ ಡೋರ್ ಅನ್ನೋದು ಒಂದು ಸೆಂಟೆನ್ಸ್ ನ ಸಹಾಯ ತಗೋತಾ ಇದೆ. ಪೂರ್ಣ ಅರ್ಥ ಕೊಡ್ಬೇಕಂದ್ರೆ ಇದಕ್ಕೆ ಈ ಸೆಂಟೆನ್ಸ್ ಬೇಕು. ಯಾವ ಸೆಂಟೆನ್ಸ್? ರಾಧಾ ಬಿಗ್ಯಾನ್ ಟು ಸ್ನೀಸ್ ಅಂತಕ್ಕಂಥ ಮೇನ್ ಸೆಂಟೆನ್ಸ್, ಮೇನ್ ಕ್ಲಾಸ್, ಇಂಡಿಪೆಂಡೆಂಟ್ ಕ್ಲಾಸ್ ಬೇಕಾಗುತ್ತೆ. ಸೊ ಇಲ್ಲಿ ವೆನ್ ಎವರ್ ಅನ್ನೋದು ಏನಾಗುತ್ತೆ, ಅದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗುತ್ತೆ. ಸಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಓಪನ್ಸ್ ದ ಡೋರ್ ಅನ್ನೋದು ಪ್ರೆಡಿಕೇಟ್ ಆಗುತ್ತೆ, ವರ್ಬ್ ಆಗುತ್ತೆ. ರೈಟ್? ಸೊ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಆಸ್ ಸೂನ್ ಆಸ್ ದ ಅಲಾರಾಮ್ ಗೋಸ್ ಆಫ್ ಐ ಹಿಟ್ ದ ಸ್ನೂಜ್ ಬಟನ್. ಸೊ ಯಾವಾಗ ಅಲಾರಾಮ್ ಗಂಟೆ ಬಡಿ ಪ್ರಾರಂಭ ಮಾಡ್ತೋ ಅವಾಗ ನಾನು ಸ್ನೂಸ್ ಬಟನ್ ಅನ್ನ ಒತ್ತಿದೆ. ರೈಟಾ? ಇಲ್ಲಿ ಕೂಡ ಎರಡು ಸೆಂಟೆನ್ಸ್ ಇವೆ. ಆಸ್ ಸೂನ್ ಆಸ್ ಅನ್ನೋದು ಏನಾಗುತ್ತೆ, ಇಲ್ಲಿ ಸಬಾರ್ಡಿನೇಟ್ ಕಂಜಂಕ್ಷನ್ ಆಗುತ್ತೆ. ದ ಅಲಾರಾಮ್ ಅನ್ನೋದು ಏನಾಗುತ್ತೆ, ಅದು ಸಬ್ಜೆಕ್ಟ್ ಆಗುತ್ತೆ. ಗೋಸ್ ಆಫ್ ವರ್ಬ್. ರೈಟ್? ಇದು ಕೂಡ ಪೂರ್ಣ ಅರ್ಥ ಕೊಡೋದಿಲ್ಲ. ನೋಡಿ, ಇದು ಕಾಮಕ್ಕಿಂತ ಬಿಫೋರ್ ಸೆಂಟೆನ್ಸ್ ಏನಿದೆ ಇಷ್ಟೇ ಓದಿ ನೋಡಿ. ಆಸ್ ಸೂನ್ ಆಸ್ ದ ಅಲಾರಾಮ್ ಗೋಸ್ ಆಫ್, ಯಾವಾಗ ಅಲಾರಾಮ್ ಬಡಿಕೊಳ್ಳೋಕೆ ಪ್ರಾರಂಭ ಮಾಡ್ತೋ ಅಂತ ಅಷ್ಟೇ ಅರ್ಥ ಕೊಡ್ತಾ ಇದೆ. ಸೊ ಅದರ ಮುಂದೆ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಬೇಕು, ಈ ಸೆಂಟೆನ್ಸ್ ಬೇಕು ಅದಕ್ಕೆ ಅರ್ಥ ಕೊಡ್ಬೇಕಂದ್ರೆ. ಯಾವ ಸೆಂಟೆನ್ಸ್? ಐ ಹಿಟ್ ದ ಸ್ನೂಸ್ ಬಟನ್ ಅನ್ನೋದು. ಸರಿನಾ? ಸೊ ಒಂದು ಸೆಂಟೆನ್ಸ್ ನ ಸಹಾಯ ತಗೊಂಡು ಇದು ಪೂರ್ಣ ಅರ್ಥ ಕೊಡ್ತಾ ಇದೆ ಅಂದ್ರೆ ಇದು ಡಿಪೆಂಡೆಂಟ್ ಕ್ಲಾಸ್ ಅಂತ ಹೇಳ್ತೀವಿ. ಇದಿಷ್ಟು ಸರಿನಾ? ಇಲ್ಲಿ ನಾವು ನೆನಪಿಟ್ಕೋಬೇಕಾದ ವಿಷಯ ಏನಂದ್ರೆ, ರಿಮೆಂಬರ್ ದ್ಯಾಟ್ ಸಬಾರ್ಡಿನೇಟ್ ಕ್ಲಾಸ್ ಕ್ಯಾನ್ ನೆವರ್ ಸ್ಟ್ಯಾಂಡ್ ಅಲೋನ್ ಆಸ್ ಕಂಪ್ಲೀಟ್ ಸೆಂಟೆನ್ಸ್. ಅಂದ್ರೆ ಸಬಾರ್ಡಿನೇಟ್ ಕ್ಲಾಸ್ ಏನಿರುತ್ತೆ ಈ ಎರಡನೇ ಪ್ರಕಾರದ್ದು, ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಏನು? ಡಿಪೆಂಡೆಂಟ್ ಕ್ಲಾಸ್. ಅದು ಪೂರ್ಣ ಅರ್ಥ ಕೊಡೋದಿಲ್ಲ, ಅದು ಒಂದೇ ಸೆಂಟೆನ್ಸ್ ಮೇಲೆ ಪೂರ್ಣ ಅರ್ಥ ಕೊಡೋದಿಲ್ಲ. To complete the thought, you must attach each subordinate clause to the main clause or independent clause. ಸೊ ಈ ಸಬಾರ್ಡಿನೇಟ್ ಕ್ಲಾಸ್ ಪೂರ್ಣ ಅರ್ಥ ಕೊಡೋದಿಲ್ಲ, ಅದು ಪೂರ್ಣ ಅರ್ಥ ಕೊಡಬೇಕಂದ್ರೆ ಅದಕ್ಕೆ ಒಂದು ಸಹಾಯ ಬೇಕು. ಎದ್ರ ಸಹಾಯ ಬೇಕು? ಮೇನ್ ಕ್ಲಾಸ್ ನ ಸಹಾಯ ಬೇಕು ಅಥವಾ ಇಂಡಿಪೆಂಡೆಂಟ್ ಕ್ಲಾಸ್ ನ ಸಹಾಯ ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಸರಿನಾ? ನಮ್ಗೀಗ ಮೇನ್ ಕ್ಲಾಸ್ ಅಂದ್ರೆ ಏನ್ ಗೊತ್ತಾಯ್ತು, ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಏನ್ ಗೊತ್ತಾಯ್ತು. ಮೇನ್ ಕ್ಲಾಸ್ ಅಂದ್ರೆ ಪೂರ್ಣ ಅರ್ಥ ಕೊಡುತ್ತೆ, ಸಬಾರ್ಡಿನೇಟ್ ಕ್ಲಾಸ್ ಅಂದ್ರೆ ಪೂರ್ಣ ಅರ್ಥ ಕೊಡೋದಿಲ್ಲ. ಇಷ್ಟ ಅರ್ಥ ಇದ್ರೆ ಸಾಕು. ಈ ತರದ ನಮಗೆ ಕ್ಲಾಸ್ಗಳು ಎದಕ್ಕೆ ಯೂಸ್ ಆಗುತ್ತೆ ಅಂತಕ್ಕಂಥ ಸಹಜವಾಗಿ ನಮ್ಗೆಲ್ಲ ಡೌಟ್ ಬರ್ಬೋದು. ಸೊ ಯಾಕೆ ಕಲಿಬೇಕಿದು? ನಮ್ಗೆ ಮೇನ್ ಕ್ಲಾಸ್ ಆಗಿರ್ಬೋದು, ಸಬಾರ್ಡಿನೇಟ್ ಕ್ಲಾಸ್ ಆಗಿರ್ಬೋದು, ಯಾಕೆ ಕಲಿಬೇಕು? ಯಾಕಂದ್ರೆ ನಾವು ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅನ್ನ ಮಾಡೋ ಟೈಮಲ್ಲಿ ಇದ್ರ ಪರಿಜ್ಞಾನ ಬೇಕಾಗುತ್ತೆ. ಇದು ಗೊತ್ತಿದ್ದಾಗ ಮಾತ್ರ ನಾವು ಸಿಂಪಲ್ ಟು ಕಾಂಪೌಂಡ್, ಕಾಂಪೌಂಡ್ ಟು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನ ಮಾಡ್ಬೋದು, ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ. ಸರಿನಾ? ಸೊ ಈ ವಿಡಿಯೋ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಡೌಟ್ಸ್ ಅನ್ನು ಕೂಡ ಕೇಳಬಹುದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.